ನಮಸ್ಕಾರ ಎಲ್ರಿಗೂ. ತುಂಬ ಲೇಟ್ ಆಗೋಯ್ತು. ನಾವು ಅಂದ್ಕೊಂಡಿದ್ದು ಅರೌಂಡ್ 5:30 ಬಿಡಬೇಕು ಅಂತ. ಬಟ್ ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ವೆನ್ ವಿ ಹ್ಯಾವ್ ಫ್ರೆಂಡ್ಸ್ ಇಟ್ ಹ್ಯಾಪನ್ಸ್. ದಟ್ಸ್ ಫೈನ್. ಟೈಮ್ ಇವಾಗ ಇಟ್ಸ್ 7 AM. ಮೇ ಬಿ ಅರೌಂಡ್ 9 ಒಳಗೆ ಅಲ್ಲಿ ರೀಚ್ ಆಗ್ತೀವಿ. ದೆನ್ 9:30 we would start our trek. That would be fun. Yeah. ಫೈನಲಿ ವಿ ಹ್ಯಾವ್ ಸ್ಟಾರ್ಟೆಡ್. ಶುರುವಾಗಿದೆ ಈಗ. ಬೇಸಿಕಲಿ 2 ಆಪ್ಷನ್ಸ್ ಇದೆ. ಒಂದು 7 ಕಿಲೋಮೀಟರ್ಸಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಗಾಡಿ ಒಂದಷ್ಟು ದೂರ ಬರುತ್ತೆ, ಲೈಕ್ ಅರೌಂಡ್ 4 ಕಿಲೋಮೀಟರ್ಸ್ ಅಷ್ಟು ದೂರ ಬಂದು ಇಲ್ಲಿಂದ ದೆನ್ ಯು ಕ್ಯಾನ್ ಟ್ರೆಕ್ ರಿಮೈನಿಂಗ್ ಪಾರ್ಟ್. ನಾವು ದ ರೀಸನ್ ಯಾಕೆ ಅಲ್ಲಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ, ಇಟ್ಸ್ ನಾಟ್ ಲೈಕ್ ಫಾರೆಸ್ಟ್ ರೂಟ್ ಅಂತ ಏನಿಲ್ಲ, ನಾರ್ಮಲ್ ರೋಡು. ಸೊ ವಿ ಡಿಂಟ್ ಫೈಂಡ್ ದಟ್ ಎಕ್ಸೈಟಿಂಗ್. ಸೊ ಅದಕ್ಕೆ ನಾವು 4 kilometers ವಿ ಕೇಮ್ ಅಪ್ ಆ್ಯಂಡ್ ನೌ ವಿ ಹ್ಯಾವ್ ಸ್ಟಾರ್ಟೆಡ್ ದ ಟ್ರೆಕ್. ವಾವ್, ಬನ್ನಿ ಬ್ರೋ, ಈ ವ್ಯೂನ ನೋಡ್ಕೊಂಡು ಹೋಗೋಣ. ಯು ಗೈಸ್ ನೀಡ್ ಟು ಚೆಕ್ ದಿಸ್ ವ್ಯೂ ಫಾರ್ ಶ್ಯೂರ್. ವಾವ್, ಇಟ್ಸ್ ಅಮೇಝಿಂಗ್. ಕೂಲ್. ಸೊ 3.75 kilometers. ಈ ಪ್ರಕೃತಿನ ನೋಡ್ತಾ ಇದ್ರೆ ಮೈ ಗಾಡ್, ಅನ್ಬಿಲೀವಬಲ್. ಎಷ್ಟು ಚೆನ್ನಾಗಿದೆ ಗುರು. ವಾವ್, ಜಸ್ಟ್ ಟೇಕ್ ಅ ಲುಕ್. ಇಟ್ಸ್ ಸೋ ಅಮೇಝಿಂಗ್. ವಾವ್, ಟ್ರೂಲಿ ಅಮೇಝಿಂಗ್. ನಡೀತಾ ಇದೆ. ಐ ಗೆಸ್ ಅನದರ್ 200 meters ಮೇ ಬಿ ಫಾರ್ ಫಾರೆಸ್ಟ್ ಚೆಕ್ ಪೋಸ್ಟ್. ನಿಮ್ಮದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಬ್ರೋ ಟ್ರೆಕ್ಕು? ಹೌದು ಬ್ರೋ. ಹಾಂ, ಬೇಸಿಕಲಿ ನಾಟ್ ಅ ಟ್ರೆಕ್ಕರ್, ಅ ಕೈಂಡ್ ಆಫ್ ಅ ಪಾಡಿ ಫ್ರೀಕ್. ಪಾಡಿ ಬಾಯ್. ಬೆಳಗ್ಗೆ ಎದ್ದಿರೋದೇ ಒಂದು ವಂಡರ್ ಅನ್ಬೋದು. And that's because you were there, I got up. If any other friends were there, I wouldn't have got up. That's so sweet. Yeah. ಯಾರಾದರೂ ಒಬ್ರು ಇರಬೇಕಲ್ಲ ಈ ಥರ ಎಬ್ರಿಸೋಕ್ಕೆ ಬೆಳಗ್ಗೆ. ಫೈನಲಿ ಚೆಕ್ ಪೋಸ್ಟ್ ಹತ್ತತ್ರ ಬಂದೇ ಬಿಟ್ವಿ. ಎಸ್, ದಟ್ಸ್ ದ ಚೆಕ್ ಪೋಸ್ಟ್. ಇದೇ ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ಸ್. ಇವಾಗ 100 rupees ಪೇ ಮಾಡಿದ್ದೀವಿ ಪರ್ ಹೆಡ್. ದಟ್ಸ್ ದ ಎಂಟ್ರಿ ಫೀ. ಮತ್ತು ಎಲ್ಲ ಚೆಕ್ಕಿಂಗ್ ಇರುತ್ತೆ. ಪ್ಲಾಸ್ಟಿಕ್ಸ್ ಏನಾದರೂ ಇದ್ದರೆ ಅದಕ್ಕೆ ಡೆಪಾಸಿಟ್ ಇಡಬೇಕು. ಅಪಾರ್ಟ್ ಫ್ರಮ್ ದಟ್, ದೇ ಆರ್ ಎನ್ಶೂರಿಂಗ್ ಲೈಕ್ ಪ್ರಕೃತಿ ಹಾಳಾಗಬಾರ್ದು ಮೇನ್ಲಿ. ಸೊ ಅದನ್ನು ಚೆನ್ನಾಗಿ ಕೇರ್ ತಗೋತಿದ್ದಾರೆ ಇಲ್ಲಿ. ದಟ್ಸ್ ರಿಯಲಿ ಗುಡ್. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಟ್ರೆಕ್. ಬ್ರೋ, ಇದ್ರ ತೊಗೊಳ್ಳಿ ನಂಬರು. ಏನಾಗಿನೇ ಬಂದರೆ ಇದು ನಂಬರ್ಗೆ ಫೋನ್ ಮಾಡಬೇಕು. ಹೌದಾ? ವಾವ್, ದ ವ್ಯೂ ಇಸ್ ಅಮೇಝಿಂಗ್. ಸಕ್ಕತ್ತಾಗಿದೆ. ಡ್ರೋನ್ ಹಾಕ್ಬಿಡು ಬ್ರೋ ಇಲ್ಲಿಂದ.
ಏನು ಮಗ ಚೆಕ್ ಪೋಸ್ಟಲ್ಲಿ ಆನೆ ಏನು ಮತ್ತೆ ಹುಲಿನಾ ಹುಲಿ ಲೆಪರ್ಡ್ ಎಲ್ಲ ಇದೆ ಅಂತ ಎದುರಿಸ್ತಿದ್ದಾರೆ. ಹೇ ವಾವ್, ಯಾರು ಬ್ರೋ ಆನೆನಾ ಚೇತನ್? ಹೋಪ್ಫುಲ್ಲಿ ಯಾವುದೇ ಪ್ರಾಣಿಗಳು ಅಡ್ಡ ಬರದೇ ಇರಲಿ. ಇರು ಬ್ರೋ, ಕ್ರಿಸ್ಮಸ್ಗೆ ಇದು ಬರಲ್ವಾ ಬ್ರೋ ಅದು? ಸೋ ಫಾರ್ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಏನಂತ ಡಿಫಿಕಲ್ಟಿ ಏನಿಲ್ಲ. ಏನು ಚೇತನ್, ಡಿಡ್ ಯು ಫೀಲ್ ಡಿಫಿಕಲ್ಟ್? ಇಲ್ಲ, ಇಟ್ಸ್ ಆ್ಯಕ್ಚುಲಿ ನಾರ್ಮಲ್. ವೆದರು ಹೆಂಗೆಂಗೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಬ್ರೋ, ಬಟ್ ಲುಕ್ ಅಟ್, ನನಗೆ ಒಂದು ಸೆಕೆಂಡ್ ಡೌಟ್ ಆಗುತ್ತೆ. ಕೂರ್ಗ ಇದು ಕೂರ್ಗ್ ಇನ್ ವಿಂಟರ್ ಬಟ್ ಸ್ಟಿಲ್ ಸೋ ಹಾಟ್. ಹಾಂ, ಬಟ್ ಗಾಳಿ, ದರ್ ಇಸ್ ಅ ಕೂಲ್ ಬ್ರೀಸ್, ಚೆನ್ನಾಗಿದೆ, ಅದೊಂದು ಚೆನ್ನಾಗಿದೆ. ಏನಷ್ಟು ಟಯರ್ಡ್ ಆಗ್ತಾ ಇಲ್ಲ. ಓ, ದಿಸ್ ಇಸ್ ಸೋ ಥಿಕ್. ಈ ಹುಲ್ಲೆಲ್ಲ ಫುಲ್ ಥಿಕ್ಕಾಗಿ ಬೆಳ್ಕೊಂಬಿಟ್ಟಿದೆ. ಪ್ರಿವಿಯಸ್ಲಿ ಮಳೆಗಾಲ ಅಲ್ಲ, ಸೊ ಯು ಕುಡ್ ಸಿ ಟೋಟಲ್ ಗ್ರೀನರಿ. Going good. Hot sun. ಇಷ್ಟೊತ್ತು ಏನು ಮಾಡಿದ್ವಿ? ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಫ್ಲ್ಯಾಟ್ ಸರ್ಫೇಸ್. ಇವಾಗ ಅಲ್ಲಲ್ಲಿ ಸ್ವಲ್ಪ ಸ್ಟೀಪ್ನೆಸ್ ಬರ್ತಾ ಇದೆ. ಎಸ್, ನಾಟ್ ಮಚ್. ಏನಾಯ್ತು? ಆನೆ ಲದ್ದಿ. ಪ್ರೂಫ್ that elephants roam here. ಸ್ಮಾಲ್ ಬ್ರೇಕ್, ಮಚ್ ನೀಡೆಡ್. ಟ್ರೆಕ್ಗೆ ಹೋದಾಗ ಇಂಥದ್ದನ್ನೆಲ್ಲ ತೊಗೊಂಡೋಗ್ಬೇಕು. ಮೇನ್ಲಿ ಸಿಟ್ರಸ್ ಫ್ರೂಟ್ಸು, ಆರೆಂಜು, ಮೂಸಂಬಿ. ದೇ ಸೇವ್ ಲೈಫ್. ಕ್ವಿಕ್ ರೀಫಿಲ್. ಒಂದು ಆರೆಂಜು ಎಷ್ಟು ಬೂಸ್ಟ್ ಮಾಡುತ್ತೆ ಅಂದರೆ ಮಚ್ ನೀಡೆಡ್. ಸೊ ಇವಾಗ ಆ್ಯಕ್ಚುಲ್ ಟ್ರೆಕ್ ಸ್ಟಾರ್ಟ್ ಆಗ್ತಿದೆ ಇವಾಗ ನನ್ನ ಪ್ರಕಾರ. ಯಾ, ಸ್ಟೀಪ್ನೆಸ್ ಇಸ್ ಗೋಯಿಂಗ್ ಆನ್. ಹೀಗೆ ಮೇಲೆ ಹೋಗ್ತಾನೇ ಇದೆ. ಕುಡ್ಸಿ, ಐ ಜಸ್ಟ್ ಶೋ ಯು. ದಿಸ್ ಇಸ್ ಹೌ ದ ಟ್ರಯಲ್ ಇಸ್. ಇದು ಸ್ಟೀಪ್ ಇದೆ, ತುಂಬ ಸ್ಟೀಪ್ ಇದೆ ಇದು. ಸೊ ದಟ್ಸ್ ಹೌ ಇಟ್ ಇಸ್. ನೌ ಐ ಫೀಲ್ ಆ್ಯಕ್ಚುಲಿ, ಇವಾಗ ಫೀಲ್ ಆಗ್ತಿದೆ ನನಗೆ, ನಾನು ಟ್ರೆಕ್ಕಿಂಗಿಗೆ ಬಂದಿದ್ದೀನಿ ಅಂತ. ಈ ಥರ ತಿಂಗ್ಳಿಗೊಂದು ಸಲ ಒಂದು ಟ್ರೆಕ್ಕಿಗೆ ಬಂದುಬಿಟ್ರೆ ಫ್ಯಾಟು ಇರೋಲ್ಲ, ಏನೂ ಇರೋಲ್ಲ. ಕಂಪ್ಲೀಟ್ ಫ್ಯಾಟ್ ಬರ್ನ್. ಈ ಥರ ಗಾಡಿ ಆವಾಗ ಬರ್ತಾಯಿದ್ರೆ ಫೀಲ್ಸ್ ಬಿಟ್ ರಿಫ್ರೆಶಿಂಗ್. ಆಲ್ಮೋಸ್ಟ್ 75% ಮೇ ಬಿ. 75% ಒಂದು ಕಂಪ್ಲೀಟ್ ಮಾಡಿರ್ತೀವಿ. ಎಂಡಿಂಗ್ ಪಾರ್ಟ್ ಟ್ರೈನಿಂಗ್. So lucky to visit such places. I'm blessed. Awesome. Okay, this is not looking like 25%. Looks much more than that. ಒಂದ್ಸಲ ತೋರಿಸ್ತೀನಿ ನೋಡಿ.
next viewpoint. That's the viewpoint there. Looks good ಅಲ್ಲ. ಇಲ್ಲೇ ಇದೆ ಪೀಕಲ್ಲಿ ಹೆಂಗಿದೆ ಬೇಡ. Let's go. ಇನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇದೆ because we are heading towards forest. So this is how forest area looks. ಫುಲ್ ಸೌಂಡ್ಗಳೇ ಆಯಿತು. ಅದು ಏನು ಪ್ರಾಣಿ ಅಂತಲೂ ಗೊತ್ತಿಲ್ಲ. ಪ್ರಾಣಿ ಅಲ್ಲ, ಇನ್ಸೆಕ್ಟ್, ಕ್ರಿಮಿ ಕೀಟ. ಹಾಂ, we need to reach there. That's the peak. So almost that's the point. Now reach ಆಗಬೇಕಾಗಿರೋದು. Yes, it's almost 20% maybe remaining. Let's do this. It's steepest ಇಲ್ಲೇ ನಾನು difficulty level it's going high. ಸ್ವಲ್ಪ ಸುಸ್ತಾದಾಗ ಇದಕ್ಕೊಂಡಾಗ ದೆನ್ ಜಸ್ಟ್ ನಾವು ನಡೆದು ಬಂದು ಹಾದಿನ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ವಾವ್, ಇಷ್ಟೊಂದು ನಡೆದ್ವಾ ಅಂತ ಅನಿಸುತ್ತೆ. ರಿಯಲಿ ಅಮೇಝಿಂಗ್. Let me try to zoom and show you. Amazing, just amazing. Mind refresh ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. Almost. Few more steps. ಆಗೋಯ್ತು. We're almost there. At the peak of Tadiandamol. Yes. Yes, this is the peak. Finally, now I am at Tadiandamol Hills peak. Mesmerizing ಒಂದೊಂದು ವ್ಯೂ ಕೂಡ. I'm running short of words to describe the nature. However, ನೇಚರ್ನ ಡಿಸ್ಕ್ರೈಬ್ ಮಾಡೋಕ್ಕಾಗುತ್ತಾ ನಾವೆಲ್ಲ ಎಲ್ಲಿ? ಬಟ್ ಅಮೇಝಿಂಗ್. ವರ್ತ್ ಎವ್ರಿ ಸ್ಟ್ರಗಲ್, ವರ್ತ್ ಎವ್ರಿ ಡಿಫಿಕಲ್ಟೀಸ್ನ ದಾಟ್ ಬಂದಿದ್ದೆಲ್ಲದು ವರ್ತ್ ಅನಿಸ್ತಿದೆ ಈಗ ಆಫ್ಟರ್ ಸೀಯಿಂಗ್ ದಿಸ್ ವ್ಯೂ. ವಾವ್, ಅಮೇಝಿಂಗ್. ಚೇತನ್ ಬ್ರೋ, ಏನು ಕಷ್ಟ ಅಂತೇನಿಲ್ಲ, ಬಟ್ ಏನಂದ್ರೆ ಇರೋ ಟ್ರೆಕ್ ಬ್ರೋ, ಟ್ರೆಕ್ ಸೂಪರ್ ಆಗಿತ್ತು. ಬಟ್ ದುಃಖ ಆಗೋ ವಿಷಯ ಏನಂತ ಅಂದ್ರೆ ಒಂದು ಪೀಕ್ ವರೆಗೂ ಬರ್ತೀರಾ, ಇದೇ ಆಯ್ತು ಅಂತ ಜೋಶಲ್ಲಿ ಹತ್ಬಿಟ್ರೆ ನೋಡ್ರಿ ಇನ್ನೊಂದು ಪೀಕು. ಓಕೆ, ಅದು ಆಯ್ತು, ಸರಿ, ಇದೊಂದಾದ್ರು ಹತ್ಬಿಡೋಣ.
ಮಚ್ ನೀಡೆಡ್. ಯಾವುದೇ ಮಿನರಲ್ ವಾಟ್ರಿಗೂ ಕಮ್ಮಿ ಇಲ್ಲ ಇದು. ಮಿನರಲ್ ವಾಟ್ರ ಕಂಪ್ಯಾರಿಸನೇ ಇಲ್ಲ. ಫೀಲ್ ಸೋ ಎನರ್ಜೆಟಿಕ್. ಆಲ್ಮೋಸ್ಟ್ ಮುಗ್ದಿದೆ ಟ್ರೆಕ್ಕು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಐಲ್ ಬಿ ರೀಚಿಂಗ್ ಚೆಕ್ ಪೋಸ್ಟ್ ಬ್ಯಾಕ್. ಮತ್ತು ನಮ್ಮ ಫ್ರೆಂಡ್ಸ್ನ ವೇಟ್ ಮಾಡಬೇಕು, ಅವರಿನ್ನ ತುಂಬ ಹಿಂದೆ ಇದ್ದಾರೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಟೇಕ್ ಸಮ್ ರೆಸ್ಟ್ ಟಿಲ್ ದೆನ್.